ಚಳಿಗಾಲದಲ್ಲಿ ವಿಪರೀತವಾಗಿ ಶೀತ ಗಾಳಿ ಇದೆ, ಮತ್ತೆ ತಾಪಮಾನ ದಿನದಿಂದ ದಿನಕ್ಕೆ ಕುಸಿತಾ ಇದೆ. ಹಾಗಾಗಿ ಕರ್ನಾಟಕ ತತ್ತರಿಸಿ ಹೋಗಿದೆ, ನಡುಗ್ತಾ ಇದೆ. 17 ಜಿಲ್ಲೆಗಳಲ್ಲಿ ಶೀತ ಗಾಳಿಯ ಮುನ್ಸೂಚನೆಯನ್ನ ನೀಡಲಾಗಿದೆ. ತಾಪಮಾನ ಕುಸಿತಾ ಇದೆ. ರಾಜಧಾನಿ ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಜನ ಈ ಶೀತ ಗಾಳಿ ಮತ್ತೆ ಚಳಿಗೆ ತತ್ತರಿಸಿ ಹೋಗಿದ್ದಾರೆ. ಒಂದ್ ಕಡೆ ದಟ್ಟ ಮಂಜು ಆವರಿಸಿದೆ. ಬೆಳಿಗ್ಗೆ ಏಳಕ್ಕಾಗ್ತಾ ಇಲ್ಲ, ಕೆಲ್ಸಕ್ಕೆ ಹೋಗಕ್ಕಾಗ್ತಾ ಇಲ್ಲ. ಇನ್ನು ರಣಭೀಕರ ಚಳಿಗೆ ಜನ ತತ್ತರಿಸಿ ಹೋಗಿದ್ದಾರೆ. ಮುಂದಿನ 48 ಗಂಟೆಗಳಲ್ಲಿ ಮತ್ತಷ್ಟು ಭೀಕರ ಸ್ವರೂಪವನ್ನ ತಾಳುತ್ತೆ ಈ ಚಳಿ ಅಂತ ಹೇಳಿ ಮುನ್ಸೂಚನೆ ಇದೆ. 17 ಜಿಲ್ಲೆಗಳಲ್ಲಿ ಭಾರೀ ಚಳಿಯ ಮುನ್ಸೂಚನೆಯನ್ನ ನೀಡಲಾಗಿದೆ. ಈ ಮಧ್ಯದಲ್ಲಿ ವೈದ್ಯರು ಕೂಡ ಒಂದಿಷ್ಟು ಸಲಹೆಯನ್ನ ಕೊಟ್ಟಿದ್ದಾರೆ. ಈ ಶೀತ ಗಾಳಿಯಲ್ಲಿ ಮತ್ತೆ ಚಳಿಯ ವಾತಾವರಣದಲ್ಲಿ ನಾವು ಯಾವ ತರ ಲೈಫ್ ಸ್ಟೈಲ್ ಅನ್ನ ಅಳವಡಿಸ್ಕೊಳ್ಬೇಕು ಅಂತೆಲ್ಲ ಹೇಳಿದ್ದಾರೆ. ಭೀಕರ ಚಳಿಗೆ ಕರ್ನಾಟಕ ತತ್ತರಿಸಿ ಹೋಗಿದೆ. ಇನ್ ಕೆಲವರು ನಾವು ಫಿಟ್ ಅಂಡ್ ಫೈನ್ ಆಗಿರಬೇಕು, ಹಾಗಾಗಿ ಚಳಿಗೆಲ್ಲ ಹೆದರ್ಕೋಬಾರ್ದು, ಎಕ್ಸಸೈಸ್ ಮಾಡಬೇಕು, ವಾಕಿಂಗ್ ಮಾಡಬೇಕು, ಅದನ್ನೆಲ್ಲ ಯಾವುದೇ ಕಾರಣಕ್ಕೂ ಚಳಿ ಕಾರಣಕ್ಕೆ ನಿಲ್ಸಕ್ ಹೋಗಬಾರ್ದು ಅಂತಲೂ ಕೂಡ ವಾಕಿಂಗ್ ಬಂದವರು ನ್ಯೂಸ್ 18 ಜೊತೆ ಮಾತಾಡುವಾಗ ಹೇಳ್ತಾ ಇದ್ರು. ಅಂದ್ರೆ ಪ್ರಾಣಕ್ಕೆ ಕುತ್ತನ್ನ ತರ್ತಾ ಇದೆ. ಹಾಗಾಗಿ ಕೆಲವೊಂದು ಸಲಹೆಗಳನ್ನ ವೈದ್ಯರು ಕೊಡ್ತಾ ಇದ್ದಾರೆ. ಕೋಲ್ಡ್ ಇದೆ, ಬಟ್ ನಾರ್ಮಲ್ ಆಗಿ ನವಂಬರು, ಡಿಸೆಂಬರು, ಜನವರಿವರೆಗೂ ಇರುತ್ತೆ ನಾರ್ಮಲ್ ಕೋಲ್ಡ್ ಅಷ್ಟು. ಬಟ್ ಈ ಸಲ ಹೆಚ್ಚಿಗೆ ಜಾಸ್ತಿ ಇದೆ. ಬಟ್ ನಾವು 40 ವರ್ಷದಿಂದ ಬರ್ತಾ ಇದ್ದೀವಿ, ಅಭ್ಯಾಸ ಆಗೋಗಿದೆ. ಎಷ್ಟೇ ಥಂಡಿ ಇದ್ರೂ ಅಭ್ಯಾಸ ಆಗೋಗಿದೆ, ಬರ್ತೇವೆ, ರೆಗ್ಯುಲರಾಗಿ ಬರ್ತೀವಿ. ಈಗ ಮನೇಲಿ ಇದ್ರೇನಾಗುತ್ತೆ, ಕೋಲ್ಡ್ ಅಷ್ಟು ಇರೋಣ, ಆಚೆ ಬರೋದು ಬೇಡ ಅಂತ. ಆ್ಯಕ್ಚುಲಿ ಬರಬೇಕು. ಬಂದರೆ ನಿಮ್ಗೆ ಏನಾಗುತ್ತೆ, ಏಜ್ ಈಸ್ ನೋ ಬಾರ್. ನಮಗೆ ಬಾಡಿ ಫಿಟ್ನೆಸ್ ಇಂಪಾರ್ಟೆಂಟು, ನಮಗಿನ್ನ ಜಾಸ್ತಿ ಎನರ್ಜಿ ಜಾಸ್ತಿ ಆಗುತ್ತೆ. ದಟ್ ಈಸ್ ತುಂಬ ಇಂಪಾರ್ಟೆಂಟ್. ವಾತಾವರಣ ಏನು ಭಾಳ ಚಳಿ ಇದೆ ಮೇಡಮ್. ಇವಾಗ ಬತ್ತ 2-3 ದಿವಸದಿಂದ ಈಚೆ ತುಂಬ ಓವರು. ನಾವೇ ಬೆಳಗ್ಗೆ 6 ಗಂಟೆಗೆ ಬರ್ತಿದ್ದವರು ಇವಾಗ 7:30-8 ಗಂಟೆಗೆ ಬರ್ತಾ ಇದ್ದೀವಿ. ಇವಾಗ ಚಳಿ ಮಾತ್ರ ತುಂಬ ಜೋರಾಗದೆ. ಇಲ್ಲ ಸದ್ಯಕ್ಕಂತೇನಿಲ್ಲ, ಅದಕ್ಕೆ ನಾವು ಮಾತ್ರ ಎಲ್ಲ ಬಂದೋಬಸ್ತ್ ಮಾಡಿಕೊಂಡೇ ಬರ್ತೀವಿ. ಡೈಲಿ ಬೆಳಗ್ಗೆ 6:30ಗೆಲ್ಲ ಇಲ್ಲಿ ಇರ್ತಿದ್ದವರು ಇವಾಗ 7-7:30ಗೆ ಬರ್ತಾ ಇದ್ದೀವಿ. ಏನು ಈ ಹಿಮ ಭಾಳ ಜೋರಾಗಿ ಬೀಳ್ತಾ ಇರ್ತದೆ. ಈ ಸರಿ ಸ್ವಲ್ಪ ಜಾಸ್ತಿ ಇದೆ ಚಳಿ ಬೆಳಗ್ಗೆ ಹೊತ್ತು. ಬಟ್ ಬೆಂಗಳೂರು ಇದ್ದಿದ್ದೇ ಮುಂಚೆ ಎಲ್ಲ ಚಳಿ ಈ ಥರನೇ, ಮಧ್ಯದಲ್ಲಿ ಚಳಿ ಇರ್ತಿರ್ಲಿಲ್ಲ. ಇದು ಚಳಿ ಅಂದರೆ ಇದೆ, ಇಷ್ಟು ಚಳಿ ಇರುತ್ತೆ ಯಾವಾಗ್ಲೂ ಬೆಂಗಳೂರಿನಲ್ಲಿ. ಸೊ ಚೆನ್ನಾಗಿರುತ್ತೆ ಚಳಿಗೆ, ಯಾಕಂದರೆ ಒಂದೊಂದು ವೆದರ್ ಒಂದೊಂದು ಥರ ಇರುತ್ತಲ್ಲ, ಅದರಿಂದ ಇದಕ್ಕೂ ನಾವು ಅಡ್ಜಸ್ಟ್ ಆಗಬೇಕು. ಬೇರೆಬಲ್ ಚಳಿನೇ ಇದೆ ಕಂಪೇರ್ ಮಾಡಿದ್ರೆ ಬೇರೆ ಇದಕ್ಕಿಂತ. ಬೆಂಗಳೂರ್ದು ವಾಪಸ್ ಚಳಿ ಕಾಣ್ತಾ ಇದೆ ತುಂಬ, ಒಂದು 20-30 ವರ್ಷದ ಮುಂಚೆ ಈ ಥರ. ಚಳಿಗಾಲದಲ್ಲಿ ನಮ್ಮ ಆರೋಗ್ಯವನ್ನ ಹೇಗೆ ನಾವು ಕಾಪಾಡಿಕೊಳ್ಬೇಕು, ವೈದ್ಯರು ಕೊಡುವಂತ ಸಲಹೆ ಏನು ಮಾಡಬೇಕು, ಮಾಡಬಾರ್ದು, ಎಸ್ಪೆಷಲಿ ಹೆಲ್ತ್ ಕೇರ್ ಜೊತೆಗೆ ಸ್ಕಿನ್ ಕೇರ್ ಬಗ್ಗೆ ಒಂದಿಷ್ಟು ಟಿಪ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ರೂಪಶ್ರೀ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ವೆಲ್ಕಮ್, ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವೆಲ್ಕಮಿಂಗ್. ಇಲ್ಲಿ ನನ್ನ ವೆಲ್ಕಮ್ ಮಾಡೋದಕ್ಕೆ ತುಂಬಾ ಧನ್ಯವಾದಗಳು. ತುಂಬಾ ಚೆನ್ನಾಗಿದ್ದೀನಿ ಡಾಕ್ಟರ್. ಈಗ ಚಳಿ ತಾಪಮಾನ ದಿನದಿಂದ ದಿನಕ್ಕೆ ಕುಸಿತ ಆಗ್ತಾ ಇದೆ. ತುಂಬಾ ಜನ ಹೇಳ್ತಿರೋದು ನಮಗೆ ವಾಕಿಂಗ್ ಹೋಗೋಕ್ಕೂ ಆಗ್ತಿಲ್ಲ, ಕಷ್ಟ ಆಗುತ್ತೆ ಅಂತ. ಫಸ್ಟ್ ಒಂದು ವಲ್ನರಬಲ್ ಗ್ರೂಪ್ ಅಂತ ಇರುತ್ತೆ ಇದು ಬಂದಾಗ, ಚಳಿ ಅಂತ ಬಂದಾಗ, ಮಕ್ಕಳು ಮತ್ತೆ ವಯಸ್ಸಾದವರು. ಸೊ ಅವ್ರಿಗೇನ್ ಸಲಹೆ ಕೊಡ್ತೀರಾ? ಹೌದು, ಏನಾಗತ್ತಪ್ಪ ಅಂತ ಅಂದ್ರೆ ಈ ಚಳಿಗಾಲದಲ್ಲಿ ಬೇಸಿಕಲಿ ಆಗುವಂತ ಫಿಸಿಯೋಲಾಜಿಕಲ್ ಬಾಡಿ ಚೇಂಜಸ್ ಏನಾಗುತ್ತೆ ಅಂದ್ರೆ ನಮ್ಮ ಸರ್ಕ್ಯುಲೇಟರಿ ಸಿಸ್ಟಮ್ಗೆ ಅಫೆಕ್ಟ್ ಆಗುತ್ತೆ. ಅಂದ್ರೆ ನೋಡ್ಬೋದು, ನಿಮ್ಗೆ ಫಿಂಗರ್ ಟಿಪ್ಸ್ ಅಥವಾ ಟೋ ಟಿಪ್ಸ್ ಅಲ್ಲಿ ಸ್ವಲ್ಪ ನಮ್ನೆಸ್ ಬರುತ್ತೆ. ಅದ್ ಯಾಕಪ್ಪ ಅಂತ ಅಂದ್ರೆ ನಮ್ಮ ಬ್ಲಡ್ ವೆಸಲ್ಸ್ ಕನ್ಸ್ಟ್ರಿಕ್ಟ್ ಆಗ್ತಾ ಹೋಗುತ್ತೆ. ಚಳಿಗಾಲಕ್ಕೆ ವೆದರ್ ರಿಲೇಟೆಡ್ ಕೋಲ್ಡ್ ಇಂದ ಬ್ಲಡ್ ವೆಸಲ್ಸ್ ಕನ್ಸ್ಟ್ರಿಕ್ಟ್ ಆಗುತ್ತೆ. ಅದರಿಂದ BP ಜಾಸ್ತಿ ಇರೋ ಅಂತವ್ರಿಗೆ, BP ಕಡಿಮೆ ಇರೋಂಥವ್ರಿಗೆ, ಮತ್ತೆ ಮಕ್ಕಳಿಗೆ ಎಫೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಅರ್ಲಿ ಮಾರ್ನಿಂಗ್ 4 AM ಅಷ್ಟು ತುಂಬಾನೇ ಜಾಸ್ತಿ ಬ್ಲಡ್ ಪ್ರೆಷರ್ ಇರೋ ಅಂತವ್ರಿಗೆ ಸ್ಟ್ರೋಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅಂತ ಸಮಯದಲ್ಲಿ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಂಥ ಚಳಿ ಅಥವಾ ಕೋಲ್ಡ್ ಎನ್ವೈರನ್ಮೆಂಟ್ಗೆ ಖಂಡಿತವಾಗ್ಲೂ ಎಕ್ಸ್ಪೋಸ್ ಆಗ್ಬೇಡಿ. ಅಂದ್ರೆ ವಲ್ನರಬಲ್ ಗ್ರೂಪ್ ನೀವ್ ಹೇಳ್ದಂಗೆ ತುಂಬಾ ವಯಸ್ಸಾಗಿರೋರು, ಮತ್ತೆ ತುಂಬಾನೇ ಜಾಸ್ತಿ ಬ್ಲಡ್ ಪ್ರೆಷರ್ ಇರುವಂತವ್ರು, ಮತ್ತೆ ತುಂಬಾ ಚಿಕ್ಕ ಮಕ್ಕಳು ಖಂಡಿತವಾಗ್ಲೂ ಇಂಥ ಕೋಲ್ಡ್ ವೆದರ್ಗೆ ಎಕ್ಸ್ಪೋಸ್ ಆಗ್ಬೇಡಿ. ಮನೆ ಒಳಗಡೆನೆ ಇರಿ, ಮತ್ತೆ ವಾರ್ಮ್ ಎನ್ವೈರನ್ಮೆಂಟ್ ಅಂತ ಮಾಡ್ಕೊಳ್ಳಿ. ಏನಪ್ಪಾ ಅಂದ್ರೆ ಕಿಟಕಿ ಬಾಗ್ಲೆಲ್ಲ ಹಾಕೊಳ್ಳುವಂಥದ್ದು, ಬ್ಲಾಂಕೆಟ್ ನ ಹಾಕೊಳ್ಳುವಂಥದ್ದು. ಬೇಸಿಕಲಿ ಏನಂದ್ರೆ ಬಾಡಿ ಟೆಂಪರೇಚರ್ನ ನಾವು ಮೇಂಟೈನ್ ಮಾಡಬೇಕಾಗುತ್ತೆ ಕೋಲ್ಡ್ ಸೀಸನ್ ಅಲ್ಲಿ. ಇನ್ನು ಕ್ರಾನಿಕ್ ಡಿಸಾರ್ಡರ್ ಅಂತ ಬಂದಾಗ ಅಸ್ತಮಾ ಇರ್ಬೋದು, ಅಥವಾ ಉಸಿರಾಟದ ಸಮಸ್ಯೆ ತುಂಬಾ ವರ್ಷಗಳಿಂದ ಕಾಡ್ತಾ ಇರೋದಿರ್ಬೋದು, ಅಂಥವ್ರಿಗೆ ತುಂಬಾ ಸಮಸ್ಯೆ ಆಗುತ್ತೆ ಈ ಶೀತ ಗಾಳಿ ಮತ್ತೆ ಚಳಿ ಸಂದರ್ಭದಲ್ಲಿ. ಸೊ ಅವ್ರಿಗೆ ಏನ್ ಸಲಹೆಯನ್ನ ಕೊಡ್ತೀರಾ ಡಾಕ್ಟರ್? ಈಗ ಆಸ್ಮಾ ಅಂತ ಹೇಳ್ತಿದಂಗೆ, ಆಸ್ಮಾ ಯಾಕಪ್ಪ ಬರುತ್ತೆ ಅಂತ ಅಂದ್ರೆ ಅದು ಬೇಸಿಕಲಿ ಒಂದು ಅಲರ್ಜಿಕ್ ರಿಯಾಕ್ಷನ್. ನಮ್ಮ ಲಂಗ್ಸ್ ನಲ್ಲಿ ಶ್ವಾಸಕೋಶದಲ್ಲಿ ಆಗುವಂತ ಒಂದು ಅಲರ್ಜಿಕ್ ರಿಯಾಕ್ಷನ್.
ಸೊ ಅದು ಅಲರ್ಜಿ ಯಾವ್ದಕ್ ಬೇಕಾದ್ರೂ ಆಗಿರ್ಬೋದು. ಕೆಲವು ಜನಕ್ಕೆ ಅದು ಕೋಲ್ಡ್ ವೆದರ್ಗೆ ಅಲರ್ಜಿ ಆಗ್ತಿರ್ಬೋದು. ಈಗ ಪೋಲನ್ ಫ್ಲವರ್ಸ್ ಇಂದ ಬರುತ್ತಲ್ಲ ಪೋಲನ್, ಅದರಿಂದ ಡಸ್ಟ್ ಇಂದ ಪೊಲ್ಯೂಷನ್ ಇಂದ ಕೂಡ ಆಸ್ತಮಾ ಬರ್ತಾ ಇರುತ್ತೆ. ಸೊ ಆಸ್ತಮಾ ಕಾಯಿಲೆ ಇರೋರು ಫಸ್ಟ್ ಆಫ್ ಎವ್ರಿಥಿಂಗ್ ಅವರು ಯಾವ್ದಕ್ಕೆ ಆಸ್ತಮಾ ಕಾಯಿಲೆ ಬಂದಿದೆ ಅನ್ನೋದನ್ನ ಕಂಡಿಡ್ಕೋಬೇಕಾಗತ್ತೆ. ಫುಡ್ ಇಂದನ, ಎನ್ವೈರ್ಮೆಂಟ್ ಇಂದನ, ಅಥವಾ ಕೋಲ್ಡ್ ಟೆಂಪರೇಚರ್ ಇಂದನ ಅಂತ. ಅದು ಯಾವ್ದ್ರಿಂದ ಬಂದಿದೆ ಅನ್ನೋದನ್ನ ಫಸ್ಟ್ ಪ್ರಿವೆಂಟ್ ಮಾಡಬೇಕು. ಸೆಕೆಂಡ್, ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಬ್ರಾಂಕೋಸ್ಪಾಸಮ್ ಅಂದ್ರೆ ನಮ್ಮ ಶ್ವಾಸಕೋಶದಲ್ಲಿ ಇರುವಂತ ಬ್ರಾಂಕಸ್ ಅಥವಾ ಲಂಗ್ಸ್, ಆಲ್ವಿಯೋಲೆ ಅವೆಲ್ಲ ಕನ್ಸ್ಟ್ರಿಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಅದರಿಂದ ಅವರು ರೆಸ್ಪಿರೇಟರಿ ಸಿಸ್ಟಮ್ಗೆ ಅಫೆಕ್ಟ್ ಆಗುವಂತದ್ದು ಕೂಡ ಇರುತ್ತೆ. ಸ್ಟೇಟಸ್ ಆಸ್ಥಮ್ಯಾಟಿಕಸ್ ಅನ್ನೋ ಒಂದು ಎಮರ್ಜೆನ್ಸಿ ಕಂಡೀಷನ್ ಕೂಡ ಇದೆ. ಏನಪ್ಪಾ ಅಂತಂದ್ರೆ ತುಂಬಾನೇ ಅಂದ್ರೆ ಅವ್ರಿಗೆ ಗೊತ್ತೇ ಇರೋದಿಲ್ಲ ಏನಕ್ಕೆ ಅವ್ರಿಗೆ ಅಲರ್ಜಿ ಆಗ್ತಿದೆ ಅಂತ ಸ್ಥಿತಿನಲ್ಲಿ ಅವರು ತುಂಬಾ ಕ್ರಾನಿಕ್, ನೀವು ಹೇಳ್ದಂಗೆ ತುಂಬಾ ಲಾಂಗ್ ಡ್ಯೂರೇಷನ್, ಮೋರ್ ದೆನ್ 3 months ಅಥವಾ 6 months ಅವರು ಇಂಥ ಅಲರ್ಜಿಕ್ ಎನ್ವೈರ್ಮೆಂಟ್ಗೆ ಅವರು ಎಕ್ಸ್ಪೋಸ್ ಆಗ್ತಾನೆ ಇರ್ತಾರೆ. ಅದನ್ನ ಅವರು ಗೊತ್ತಿಲ್ದಿರ ಪ್ರಿವೆಂಟ್ ಮಾಡೇ ಇರೋದಿಲ್ಲ. ಅಂತ ಸ್ಥಿತಿನಲ್ಲಿ ಅವ್ರಿಗೆ ಸ್ಟೇಟಸ್ ಆಸ್ಥಮ್ಯಾಟಿಕಸ್ ಅಂತ ಎಮರ್ಜೆನ್ಸಿ ಪ್ರಾಬ್ಲಮ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಸೊ ಖಂಡಿತವಾಗ್ಲೂ ನೀವು ಫಸ್ಟ್ ಯಾವ್ದಕ್ಕೆ ಆಸ್ತಮಾ ಬರ್ತಾ ಇದೆ ಅನ್ನೋದನ್ನ ಕಂಡಿಡ್ಕೋಬೇಕು. ಸೆಕೆಂಡ್, ಅದನ್ನ ಪ್ರಿವೆಂಟ್ ಮಾಡಬೇಕು. ಥರ್ಡ್, ಸರಿಯಾದ ಟ್ರೀಟ್ಮೆಂಟ್ ಸರಿಯಾದ ಟೈಮ್ ನಲ್ಲಿ ತಗೋಬೇಕಾಗುತ್ತೆ. ಸೊ ರೂಪಶ್ರೀ ಅವರು ಡಾಕ್ಟರ್ ಕಮ್ ಮಾಡೆಲ್ ಆಗಿರೋದ್ರಿಂದ ಸ್ಕಿನ್ ಕೇರ್ ಬಗ್ಗೆ ನಿಮ್ಮಿಂದ ಸಲಹೆಯನ್ನ ಪಡ್ಕೊಳ್ಳೇಬೇಕಾಗತ್ತೆ. ತುಂಬಾ ಜನ ಏನ್ ತಪ್ಪು ಮಾಡ್ತಾರೆ ಅಂದ್ರೆ ಈ ಚಳಿಗಾಲ ಸಂದರ್ಭದಲ್ಲಿ ನೀರು ಕಮ್ಮಿ ಕುಡಿಯೋದಾಗಿರ್ಬೋದು, ಅಥವಾ ಕ್ರೀಮ್ಗಳನ್ನು ಸರಿಯಾಗಿ ಅಪ್ಲೈ ಮಾಡಲ್ಲ. ಮತ್ತೆ ಫಸ್ಟು ಎಕ್ಸ್ಪೋಸ್ ಆಗದೆ ಈ ಚಳಿಗಾಲ ಸಂದರ್ಭದಲ್ಲಿ ಸ್ಕಿನ್ನು ಮತ್ತೆ ತುಟಿ ಒಡೆಯುತ್ತೆ, ರಕ್ತ ಬ್ಲೀಡ್ ಆಗುತ್ತೆ ತುಟಿನಲ್ಲಿ. ಸೊ ಇದಕ್ಕೇನು ಟಿಪ್ಸ್ ಕೊಡ್ತೀರಾ ಡಾಕ್ಟರ್? ಹೌದು, ಇದು ಏನಪ್ಪಾ ಅಂತಂದ್ರೆ ಯಾಕೆ ಈ ತರ ಆಗುತ್ತೆ ಚಳಿಗಾಲದಲ್ಲಿ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕಾಗುತ್ತೆ. ಏನಪ್ಪಾ ಅಂದ್ರೆ ಗಾಳಿನಲ್ಲಿ ಒಂದು ಮಾಯಿಶ್ಚರ್ ಅಂದ್ರೆ ನೀರಿನ ಅಂಶ, ತೇವಾಂಶ ಕಡಿಮೆ ಇರುತ್ತೆ. ಅದರಿಂದ ನಮ್ಮ ಚರ್ಮ ಒಣಗ್ತಾ ಹೋಗುತ್ತೆ. ಸೊ ಒಣಗುವಂತ ಸ್ಥಿತಿನಲ್ಲಿ ನಾವ್ ಏನ್ ಮಾಡ್ಬೇಕು, ಒಳ್ಳೆ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಬೇಕು. ಮತ್ತೆ ಇನ್ನೊಂದು, ನಾವು ಚರ್ಮದ ವಿಚಾರಕ್ಕೆ ಬಂದಾಗ ಇದು ಹೊರಗಡೆಯಿಂದ ಅಷ್ಟೇ ಅಲ್ಲ, ಒಳಗಡೆಯಿಂದ ಕೂಡ ನಾವು ಪೌಷ್ಟಿಕ ಆಹಾರ ತಗೊಳ್ಳೋದ್ರಿಂದ ಕೂಡ ಒಳ್ಳೆ ಚರ್ಮನ ಮೇಂಟೈನ್ ಮಾಡ್ಕೋಬಹುದು. ಸೆಕೆಂಡ್, ಜೆನೆಟಿಕ್ ಪ್ರಾಬ್ಲಮ್ಸ್ ಇರೋರಿಗೆ ನಾವ್ ಏನು ಮಾಡಕ್ಕಾಗಲ್ಲ, ಅದನ್ನ ಅವರು ತಿಳ್ಕೊಬೇಕಾಗುತ್ತೆ. ಏನು ಪ್ರಾಬ್ಲಮ್ ಅನ್ನೋದನ್ನ ಮೆಡಿಕಲ್ ಫೀಲ್ಡ್ ನಲ್ಲಿ ತಿಳ್ಕೊಬೇಕಾಗುತ್ತೆ. ಪ್ಲಸ್ ನಾವು ಇಂಥ ವಿಂಟರ್ ಕಂಡೀಷನ್, ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ನಲ್ಲಿ ಚರ್ಮನ ಯಾವ ತರ ಮೇಂಟೈನ್ ಮಾಡ್ಕೋಬಹುದು ಅಂತ ಅಂದ್ರೆ, ಫಸ್ಟ್ ನಾವು ಆಸ್ ನಾನು ಹೇಳಿದ ಪ್ರಕಾರ ಇದು ಕೋಲ್ಡ್ಗೆ ನಾವು ಎಕ್ಸ್ಪೋಸ್ ಆಗಬಾರ್ದು. ಅಕಸ್ಮಾತ್ ನಾವು ಕೋಲ್ಡ್ ಸೀಸನ್ ಅಲ್ಲಿ ನಾವು ಹೊರಗಡೆ ಓಡಾಡ್ಲೇಬೇಕು ಅಂದಾಗ ಒಳ್ಳೆ ಮಾಯಿಶ್ಚರೈಸರ್ ಹಾಕೋಬೇಕಾಗುತ್ತೆ. ಅದಕ್ಕೆ ಮುಂಚೆ ನಾವು ತುಂಬಾ ಹಾರ್ಶ್ ಆಗಿರೋ ಸೋಪ್ ನ ಯೂಸ್ ಮಾಡಬಾರ್ದು. ಫೇಸ್ ವಾಶ್ಗೆ ಒಂದು ಲೈಟ್ ಆಗಿರೋ, ಸಿಂಪಲ್ ಆಗಿರೋ ಒಂದು ಫೇಸ್ ವಾಶ್ ನ ಯೂಸ್ ಮಾಡ್ಬೇಕಾಗುತ್ತೆ. ಯಾವ್ದಾದ್ರು ಮೆಡಿಕೇಟೆಡ್ ಲೈಕ್ ಸಿಟಾಫಿಲ್ ಆ ತರ ಏನಾದ್ರು. ಅದಾದ್ಮೇಲೆ ಇಮಿಡಿಯೇಟ್ಲಿ ನಾವು ಒಂದು ಒಳ್ಳೆ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಬೇಕು. ಯಾಕೆಂದ್ರೆ ಚರ್ಮಕ್ಕೆ ಒಂದು ಫ್ಯಾಟಿನ ಅಂಶ ಬೇಕಾಗಿರುತ್ತೆ. ಚರ್ಮದಲ್ಲಿ ಸೆಲ್ ವಾಲ್ ಇರುತ್ತೆ, ಅದು ಡ್ಯಾಮೇಜ್ ಆಗದೆ ಇರೋ ತರ ನೋಡ್ಕೋಬೇಕಾಗುತ್ತೆ. ಪ್ಲಸ್ ಅದನ್ನ ನೀಟಾಗಿ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಈ ಮಾಯಿಶ್ಚರೈಸರ್ ತುಂಬಾನೇ ಹೆಲ್ಪ್ ಆಗುತ್ತೆ. ಪ್ಲಸ್ ನಾವು ಹೊರಗಡೆ ಹೋಗ್ಬೇಕಾದ್ರೆ ಸನ್ಸ್ಕ್ರೀನ್ ನ ಮಾತ್ರ ಖಂಡಿತ ಮರಿಬೇಡಿ. ಇದ್ರ ಜೊತೆನಲ್ಲಿ ಒಳ್ಳೆ ಪೌಷ್ಟಿಕ ಆಹಾರ ಏನಪ್ಪಾ ಅಂತಂದ್ರೆ ವಿಟಮಿನ್ ಇ ರಿಚ್ ಫುಡ್ ನ ತಗೋಬೇಕಾಗುತ್ತೆ. ಮತ್ತೆ ಒಳ್ಳೆ ಹೆಲ್ದಿ ಫ್ಯಾಟ್ಸ್ ಅಂದ್ರೆ ಆರೋಗ್ಯಕರ ಕೊಬ್ಬಿನ ಅಂಶನ ತಗೋಬೇಕಾಗುತ್ತೆ. ಅದು ಯಾವ್ದ್ರಲ್ಲಿ ಇರತ್ತಪ್ಪ ಅಂದ್ರೆ ಒಳ್ಳೆ ಆಹಾರಗಳು ಅಂದ್ರೆ ಆಪ್ರಿಕಾಟ್, ಆಲ್ಮಂಡ್ಸು, ಮತ್ತೆ ಬೀಜಗಳು, ಚಿಯಾ ಸೀಡ್ಸು, ಈ ತರ ಆಹಾರಗಳಲ್ಲಿ ಸಿಗುತ್ತೆ. ಅಷ್ಟೇ ಅಲ್ಲ, ಇವಾಗ ಸೀಸನಲ್ ಫುಡ್ ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ ಅವರೆಕಾಳು ಮಾರ್ಕೆಟ್ ನಲ್ಲಿ ಎಲ್ಲ ಕಡೆ ಸಿಗ್ತಾ ಇದೆ. ಅವರೆಕಾಳು ಇಸ್ ವೆರಿ ರಿಚ್ ಇನ್ ವಿಟಮಿನ್ ಇ. ಅಷ್ಟೇ ಅಲ್ದಿರ ಅದು ಪ್ರೋಟೀನ್ ರಿಚ್ ಕೂಡ ಆಗಿರುತ್ತೆ. ಈ ವಿಟಮಿನ್ ಇ ನಮ್ಮ ಸೆಲ್ ವಾಲ್ ನ ಪ್ರೊಟೆಕ್ಷನ್ ಮಾಡೋದು, ಮತ್ತೆ ಸೆಲ್ಸ್ ನಲ್ಲಿ ಫ್ಯಾಟ್ ಅಂಶನ ಮಾಯಿಶ್ಚರ್ ನ ಲಾಕ್ ಮಾಡಿ ಇಟ್ಕೊಳ್ಳೋದಕ್ಕೆ, ಪ್ಲಸ್ ಸೆಲ್ ರಿಪೇರ್ ಮತ್ತೆ ರೀಜುವಿನೇಷನ್ ಕೂಡ ಇದು ಯೂಸ್ ಆಗುತ್ತೆ. ಎಷ್ಟೋ ವರ್ಷಗಳಿಂದ ಬರ್ತಾ ಇರುವಂತ ಅವರೆಕಾಳನ್ನ ನಾವು ಸೇವಿಸೋದ್ರಿಂದ ಕೂಡ ಒಳ್ಳೆ ಚರ್ಮದ ಆರೋಗ್ಯನ ಮೇಂಟೈನ್ ಮಾಡ್ಬೋದು. ಅಷ್ಟೇ ಅಲ್ದಿರ ಆಂಟಿ ಆಕ್ಸಿಡೆಂಟ್ಸ್ ರಿಚ್ ಅಂದ್ರೆ ವಿಟಮಿನ್ ಸಿ ಇರುತ್ತೆ. ವಿಟಮಿನ್ ಸಿ ಸಿಟ್ರಸ್ ಫ್ರೂಟ್ಸ್ ಲೈಕ್ ಲೆಮನ್, ಆರೆಂಜಸ್ ಈ ತರದ ಜ್ಯೂಸ್ ನ ಕುಡಿಯೋದ್ರಿಂದ ಇದು ಆಂಟಿ ಆಕ್ಸಿಡೇಟಿವ್ ಪ್ರಾಪರ್ಟಿ ಇರೋದ್ರಿಂದ ಫ್ರೀ ರಾಡಿಕಲ್ಸ್ ಎಲ್ಲ ಕ್ಲಿಯರ್ ಆಗ್ಬಿಟ್ಟು ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಸಿಗುತ್ತೆ. ಪ್ಲಸ್ ಒಳ್ಳೆ ಪ್ರೋಟೀನ್ ರಿಚ್ ಇರುವಂತ ಆಹಾರ ಲೈಕ್ ಪನ್ನೀರು, ದಾಲ್, ವೀಟ್ ಈ ತರ ಎಲ್ಲ ಸೇವನೆ ಮಾಡೋದ್ರಿಂದ ನಮ್ಮ ಸೆಲ್ ರಿಪೇರ್ ಮತ್ತೆ ರೀಜುವೆನೇಷನ್ ಆಗುತ್ತೆ. ಹೊರಗಡೆಯಿಂದ ನಾವು ಒಳ್ಳೆ ಮಾಯಿಶ್ಚರೈಸರ್ ನ ಅಪ್ಲೈ ಮಾಡ್ಬೇಕು, ಸನ್ಸ್ಕ್ರೀನ್ ನ ಅಪ್ಲೈ ಮಾಡ್ಬೇಕು. ಲಿಪ್ಗೆ ಕೂಡ ಲಿಪ್ ಬಾಮ್ ಹಾಕೋಬೇಕು. ಲೈಕ್ ವ್ಯಾಸ್ಲಿನ್ ತುಂಬಾ ಪಾಪ್ಯುಲರ್ ಇದೆ. ಅದೇನ್ ಮಾಡತ್ತೆ ಅಂದ್ರೆ ಲಿಪ್ಸ್ ನಲ್ಲಿ ಇರುವಂತ ಮಾಯಿಶ್ಚರ್ ನ ಲಾಕ್ ಮಾಡಿಡುತ್ತೆ. ಪ್ಲಸ್ ಒಳ್ಳೆ ಆಹಾರ ತಗೋಬೇಕು, ಮತ್ತೆ ಚೆನ್ನಾಗಿ ನೀರ್ ಕುಡಿಬೇಕು. ನೀರ್ ಕುಡಿಯೋದು ಕಷ್ಟನಪ್ಪ, ವಿಂಟರ್ ಚಳಿಗಾಲ ನೀರ್ ಕುಡಿದ್ರೆ ವಾಶ್ರೂಮ್ ಹೋಗ್ಬೇಕಾಗುತ್ತೆ ಅಂತ ಅನ್ಕೋಬೇಡಿ. ಖಂಡಿತವಾಗ್ಲೂ ನೀರ್ ಕುಡಿಯೋದ್ರಿಂದ ತುಂಬಾನೇ ಒಳ್ಳೆ ಬೆನಿಫಿಟ್ಸ್ ಇದೆ. 70% ಆಫ್ ದ ಪ್ರಾಬ್ಲಮ್ಸ್ ನಮ್ಗೆ ನೀರ್ ಕುಡಿಯೋದ್ರಿಂದಾನೇ ಸಾಲ್ವ್ ಆಗುತ್ತೆ. ನೀರು ನಿಮ್ಗೆ ಕುಡಿಯೋದಕ್ಕೆ ಕಷ್ಟ ಆದ್ರೆ ಸ್ವಲ್ಪ ಲ್ಯೂಕ್ ವಾರ್ಮ್ ವಾಟರ್ ನ ಕುಡೀರಿ, ಸ್ವಲ್ಪ ವಾರ್ಮ್ ಇರುವಂತ ನೀರನ್ನ ಕುಡೀರಿ. ಅಷ್ಟೇ ಅಲ್ದಿರ ನೀವು ಒಳ್ಳೆ ಸೂಪ್ಗಳು, ರಸಮ್, ನಮ್ ಸೌತ್ ಇಂಡಿಯನ್ ಸ್ಟೈಲ್ ನಲ್ಲಿ ಬಿಸಿ ಬಿಸಿ ರಸಮ್ ಕೂಡ ಮಾಡ್ಕೊಂಡು ಕುಡಿಯೋದ್ರಿಂದ ಹೈಡ್ರೇಷನ್
ನಮ್ಗೆ ಸಿಗ್ತಾ ಹೋಗುತ್ತೆ. ಫೈನ್. ಇನ್ನು ಕೆಲವರಿಗೆ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಇರುತ್ತೆ, ಸ್ಮೋಕಿಂಗ್ ಇರ್ಬೋದು ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನ್ ಇರ್ಬೋದು, ಈ ಥರ ಬ್ಯಾಡ್ ಹ್ಯಾಬಿಟ್ಸ್ ಇರುತ್ತೆ. ಸೊ ಚಳಿಗಾಲದಿಂದ ಇದೇನಾದರೂ ಎಫೆಕ್ಟ್ ಆಗುತ್ತಾ ಈ ಥರ ಬ್ಯಾಡ್ ಹ್ಯಾಬಿಟ್ಸ್ ಮಾಡೋದ್ರಿಂದ? ಅಂದ್ರೆ ಸ್ವಲ್ಪ ಜನದ ಮೂಢನಂಬಿಕೆಗಳೇ, ತಿಳುವಳಿಕೆಗಳು, ಕೆಟ್ಟ ಅಭಿಪ್ರಾಯಗಳು ಏನಪ್ಪಾ ಅಂದ್ರೆ ಆಲ್ಕೋಹಾಲ್ ಕುಡಿಯೋದ್ರಿಂದ ನಮ್ಗೆ ಚಳಿ ಎಲ್ಲ ಹೋಗುತ್ತೆ, ನಮ್ಗೆ ಚಳಿ ಗೊತ್ತೇ ಆಗೋದಿಲ್ಲ ಅಂತ ಹೇಳ್ತಾರೆ. ಬಟ್ ಅದು ಟ್ರಾನ್ಸಿಯೆಂಟ್ ಆಗಿರುತ್ತೆ ಅಷ್ಟೇ. ಆಲ್ಕೋಹಾಲ್ ಕನ್ಸಂಪ್ಷನ್ ಇಂದ ಇನಿಷಿಯಲಿ ವೇಸೋ ಡೈಲೇಟೇಷನ್ ಅನ್ನೋದಾಗುತ್ತೆ. ವೇಸೋ ಡೈಲೇಟೇಷನ್ ಅಂದ್ರೆ ನಾನು ಹೇಳ್ದಾಗೆ ಬ್ಲಡ್ ವೆಸಲ್ಸ್ ಎಲ್ಲ ಸ್ವಲ್ಪ ಡೈಲೇಟ್ ಆಗುತ್ತೆ, ಅದರಿಂದ ಬಾಡಿ ಸ್ವಲ್ಪ ವಾರ್ಮ್ ಆಗಿ ಫೀಲ್ ಆಗುತ್ತೆ. ಬಟ್ ಆಫ್ಟರ್ ಎಫೆಕ್ಟ್ ಏನಪ್ಪಾ ಅಂದ್ರೆ ವೇಸೋ ಕನ್ಸ್ಟ್ರಿಕ್ಷನ್ ಆಗುತ್ತೆ, ಅದರಿಂದ ನಮ್ಗೆ ಗೊತ್ತೇ ಆಗೋದಿಲ್ಲ. ಮತ್ತೆ CNS ಡಿಪ್ರೆಷನ್ ಕೂಡ ಆಗುತ್ತೆ. ಇದೆಲ್ಲ ಸೈಡ್ ಎಫೆಕ್ಟ್ಸ್. ಬಟ್ ಸೊ ನಾವು ಇಂಥ ಕೆಟ್ಟ ಆಹಾರಗಳನ್ನ ದೂರ ಇಡೋದೇ ಒಳ್ಳೇದು. ಅಷ್ಟೇ ಅಲ್ದಿರ ನೀವು ಸಿಗರೇಟ್ ಸ್ಮೋಕಿಂಗ್ ಹೇಳಿದ್ರಿ, ಸ್ಮೋಕಿಂಗ್ ಮಾಡೋದ್ರಿಂದ ಹಲವಾರು ಕೆಟ್ಟ ಪ್ರಾಬ್ಲಮ್ಸ್ ಬರುತ್ತೆ. ಏನಂದ್ರೆ ಲಂಗ್ಸ್ಗೆ ಪ್ರಾಬ್ಲಮ್ ಆಗುತ್ತೆ, ಅಲರ್ಜಿಕ್ ರಿಯಾಕ್ಷನ್ ಆಗುತ್ತೆ. ಅಷ್ಟೇ ಅಲ್ದಿರ ಬಾಡಿನಲ್ಲಿ ಫ್ರೀ ರ್ಯಾಡಿಕಲ್ಸ್ ರಿಲೀಸ್ ಆಗ್ತಾ ಹೋಗುತ್ತೆ, ಅದರಿಂದ ಚರ್ಮದ ಕಾಂತಿ ಕಡಿಮೆ ಆಗುತ್ತೆ, ಡ್ರೈನೆಸ್ ಜಾಸ್ತಿ ಆಗುತ್ತೆ. ಮತ್ತೆ ವಿಂಟರ್ ಇಂದ ಆಗುವಂತ ಹಾರ್ಮ್ಫುಲ್ ಎಫೆಕ್ಟ್ ಕೂಡ ಆಕ್ಸೆಂಚುಯೇಟ್ ಆಗ್ತಾ ಹೋಗುತ್ತೆ. ಖಂಡಿತವಾಗ್ಲೂ ಇದನ್ನ ನಾವು ಪ್ರಿವೆಂಟ್ ಮಾಡ್ಬೇಕಾಗತ್ತೆ. ಅದರಿಂದ ನಮಗೆ ಯಾವುದೇ ರೀತಿಯಾದ ಬೆನಿಫಿಟ್ಸ್ ಇಲ್ಲ. ಇನ್ನು ಉಲ್ಲನ್ ಬಟ್ಟೆಗಳನ್ನ ಚಳಿಗಾಲದಲ್ಲಿ ಹಾಕೊಂಡ್ರೆ ನಮ್ಮ ದೇಹವನ್ನ ಬೆಚ್ಚಗಿಡಬಹುದು ಅಂತ ಈ ಹಿಂದಿನಿಂದಲೂ ಒಂದು ಟಾಕ್ ಇದೆ. ಅಂದ್ರೆ ನಮ್ಮ ಅಮ್ಮ ಹೇಳಿದ್ರು, ನಮ್ಮ ಅಜ್ಜಿ ಹೇಳಿದ್ರು, ಅದೊಂಥರ ಕಂಟಿನ್ಯೂಯೇಷನ್ ಆಗ್ತಾ ಬಂದಿದೆ. ಸೊ ಯಾವ ತರದ ಬಟ್ಟೆ ಧರಿಸ್ಬೇಕು ಚಳಿಗಾಲದಲ್ಲಿ? ಸ್ಯಾಟಿನ್ ಸ್ಕಿನ್ ಅಲರ್ಜಿ ಇದೆ, ನಮ್ಗೆ ತೊಂದರೆ ಆಗ್ತಿದೆ, ಇರಿಟೇಷನ್ ಆಗುತ್ತೆ ಅಂತಂದ್ರೆ ಸ್ಯಾಟಿನ್ ಬಟ್ಟೆ ಯೂಸ್ ಮಾಡ್ಬೋದು. ಫಸ್ಟ್ ಒಂದು ಲೇಯರ್ ಸ್ಯಾಟಿನ್ ಹಾಕೊಂಡು ಅದ್ರ ಮೇಲೆ ಯಾವ್ದಾದ್ರು ಉಲ್ಲನ್ ಅಥವಾ ತಿಕ್ ಮೆಟೀರಿಯಲ್ ಇರುವಂತ ಬ್ಲಾಂಕೆಟ್ಸ್ ಯಾವ್ದಾದ್ರು ಹಾಕ್ಬೋದು. ಬೇಸಿಕ್ ಏನಪ್ಪಾ ಇಲ್ಲಿ ಫಂಡ ಅಂತಂದ್ರೆ ನಾವು ಬಾಡಿನ ವಾರ್ಮ್ ಆಗಿ ಇಟ್ಕೊಳ್ಳೋದು ಅಷ್ಟೇ ಆಗಿರುತ್ತೆ. ಚರ್ಮದಲ್ಲಿ ಇರಿಟೇಷನ್, ಎಲರ್ಜಿ ಏನಾದ್ರು ಇತ್ತು ಅಂದ್ರೆ ಅವ್ರಿಗೆ ಬಾಡಿಗೆ ಕಂಫರ್ಟಬಲ್ ಆಗಿರುವಂತ ಕಾಟನ್ ಮೆಟೀರಿಯಲ್ ಅಥವಾ ಜನರಲಿ ಸ್ಕಿನ್ ಡರ್ಮಟಾಲಜಿಸ್ಟ್ ಎಲ್ಲ ಪ್ರಿಫರ್ ಮಾಡೋದು ಸ್ಯಾಟಿನ್ ಮೆಟೀರಿಯಲ್. ಅದರಿಂದ ಯಾವುದೇ ರೀತಿಯಾದಂತ ಸೈಡ್ ಎಫೆಕ್ಟ್ಸ್ ಇಲ್ಲ. ಕೂದಲಿಗೆ ಮತ್ತೆ ಚರ್ಮಕ್ಕೆ ಎರಡಕ್ಕೂ ನಿಮ್ಗೆ ಕಂಫರ್ಟಬಲ್ ಆಗಿರುತ್ತೆ. ಫೈನ್. ಇನ್ನು ಮೇಕಪ್ ವಿಷಯ ಅಂತ ಬಂದಾಗ ಮೇಕಪ್ ಏನಾದರೂ ಲೈಟ್ ಆಗಿ ಮಾಡ್ಕೋಬೇಕಾ ಚಳಿಗಾಲದಲ್ಲಿ? ಯಾಕಂದ್ರೆ ಆ ಲೇಯರ್ ಅಂದ್ರೆ ಈಗ ಸ್ಕಿನ್ ಲೇಯರ್ಗಳನ್ನ ಮುಚ್ಚೋದ್ರಿಂದ ಅದಕ್ಕೆ ಉಸಿರಾಡಕ್ಕೆ ಪ್ರಾಬ್ಲಮ್ ಆಗುತ್ತೆ. ಎನಿವೇಸ್ ಮೇಕಪ್ ಹಾಕೋದ್ರಿಂದ ಅದು ಹಾಗೇ ಆಗುತ್ತೆ, ಇಲ್ಲ ಅಂತಲ್ಲ. ಚಳಿಗಾಲದಲ್ಲಿ ಅದನ್ನೇನಾದ್ರು ಕಮ್ಮಿ ಮಾಡ್ಕೋಬೇಕಾಗತ್ತಾ? ಹೌದೌದು, ಖಂಡಿತವಾಗ್ಲು. ಯಾಕಪ್ಪ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದೆ, ಚರ್ಮ ನಾವು ಸ್ಕಿನ್ ಈ ಕೋಲ್ಡ್ ವೆದರ್ಗೆ ಎಕ್ಸ್ಪೋಸ್ ಮಾಡಿದಾಗ ಹೊರಗಡೆ ಎನ್ವೈರನ್ಮೆಂಟ್ ಅಲ್ಲಿ ಶೀತ ಅಂಶ ಅಥವಾ ಮಾಯಿಶ್ಚರ್ ಅಂಶ ಕಡಿಮೆ ಇರೋದ್ರಿಂದ ನಮ್ಮ ಚರ್ಮ ಡ್ರೈನೆಸ್ ಆಗ್ತಾ ಹೋಗುತ್ತೆ. ಸೊ ಡ್ರೈನೆಸ್ ಪ್ರಿವೆಂಟ್ ಮಾಡೋದಕ್ಕೆ ಬೇಸಿಕ್ ಲೇಯರ್ ಆಫ್ ಇಮಿಡಿಯೇಟ್ ಆಗಿ ಮುಖ ತೊಳೆದ ತಕ್ಷಣ ಒಂದು ಲೇಯರ್ ಆಫ್ ಮಾಯಿಶ್ಚರೈಸರ್ ಫಾಲೋಡ್ ಬೈ ಸನ್ಸ್ಕ್ರೀನ್ ಹಾಕೋಬೇಕಾಗತ್ತೆ. ನಾವು ಹೊರಗಡೆ ಹೋಗ್ಬೇಕಾದ್ರೆ ಒಂದ್ ಸ್ವಲ್ಪ ಜನ ಪ್ರಿಫರ್ ಮಾಡ್ತಾರೆ, ಲೈಕ್ ಗ್ರೂಮಿಂಗ್ ಇವಾಗ ಒಂದು ಟ್ರೆಂಡ್ ಆಗಿದೆ. ಯಾಕೆಂದ್ರೆ ನಾವು ಹೊರಗಡೆ ಪ್ರಪಂಚದಲ್ಲಿ ತುಂಬಾ ಕೆಟ್ಟದಾಗಿ ಒಂಥರ ಪ್ರೆಸೆಂಟೇಷನ್ ಚೆನ್ನಾಗಿ ಮಾಡಕ್ ಆಗೋದಿಲ್ಲ. ಮೇಕಪ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಚೆನ್ನಾಗಿ ಕಾಣಲ್ಲ, ಅದರಿಂದ ನಮಗೆ ಕಾನ್ಫಿಡೆನ್ಸ್ ಕಮ್ಮಿ ಆಗುತ್ತೆ ಅನ್ನೋ ರೀತಿಯ ಯೋಚನೆ ಮಾಡುವಂತವ್ರು ಇರ್ತಾರೆ. ವಿಂಟರ್ ಅಲ್ಲಿ ಏನು ಲೈಕ್ ಮೇಕಪ್ ನೋ ಮೇಕಪ್ ಅಂತ ನಾವ್ ಹೇಳಕ್ ಬರೋದಿಲ್ಲ. ಯಾಕೆಂದ್ರೆ ಸಟಲ್ ಮೇಕಪ್ ಮಾಡ್ಕೋಬಹುದು. ಲೈಕ್ ಈಗ ಒಂದು BB ಕ್ರೀಮ್ ಆಗಿರ್ಬೋದು, ಮಾಯಿಶ್ಚರ್ ಇರೋ ಅಂತ ಒಂದು ಫೌಂಡೇಶನ್ ಕ್ರೀಮ್ ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ತುಂಬಾ ಲೈಟ್ ಮೇಕಪ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದ್ರೆ ಚರ್ಮ ಆಲ್ರೆಡಿ ತುಂಬಾ ಡ್ರೈ ಆಗಿರುತ್ತೆ. ಫೌಂಡೇಶನ್ ಥಿಕ್ ಆಗಿ ಸ್ಟ್ರಾಂಗ್ ಆಗಿರೋದ್ರಿಂದ ಫರ್ದರ್ ಇನ್ನ ಡ್ರೈನೆಸ್ ಇರಿಟೇಷನ್, ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಫಸ್ಟ್ ಆಫ್ ಆಲ್ ಒಳ್ಳೆ ಮಾಯಿಶ್ಚರೈಸರ್ ಅಪ್ಲೈ ಮಾಡಿ ವೆರಿ ಲೈಟ್ ಥಿನ್ ಮೇಕಪ್, ಥಿನ್ ಫೌಂಡೇಶನ್ ಸಟಲ್ ಆಗಿ ಹಾಕೊಂಡ್ರೆ ಸಾಕು. ಆಮೇಲೆ ಒಳ್ಳೆ ಗ್ಲಾಸಿ ಲಿಪ್ಸ್ಟಿಕ್ ಕೂಡ ಹಾಕೋಬಹುದು, ಒಳ್ಳೆ ಕಾಜಲ್ ಕೂಡ ಹಾಕೋಬಹುದು. ಅದರಿಂದ ಏನೂ ತೊಂದರೆ ಆಗೋದಿಲ್ಲ. ಫೈನ್. ಈಗ ತುಂಬಾ ಜನ ಏನ್ ಮಾಡ್ತಾರೆ ಚಳಿಗಾಲದಲ್ಲಿ ಅಂದ್ರೆ ಈ ಬಿಸಿಲು ಕಾಯಿಸೋದು. ಅಂದ್ರೆ ಸೂರ್ಯನ ಕಿರಣಕ್ಕೆ ನಾವು ಎಕ್ಸ್ಪೋಸ್ ಆದ್ರೆ ನಮ್ಗೆ ಚಳಿ ಕಮ್ಮಿ ಆಗುತ್ತೆ. ನಾವು ಕಪ್ಪಾದ್ರೂ ಪರವಾಗಿಲ್ಲ, ಟ್ಯಾನ್ ಆದ್ರೂ ಪರವಾಗಿಲ್ಲ, ನಮ್ಗೆ ಚಳಿ ಆಗಬಾರ್ದು ಅಂತ ಸನ್ ರೇಸಿಗೆ ಎಕ್ಸ್ಪೋಸ್ ಆಗೋದು ಅಥವಾ ಬೆಂಕಿ ಮುಂದೆ ತುಂಬಾ ಹೊತ್ತು ನಿಂತ್ಕೊಳ್ಳೋದು, ಇದು ಸರಿನಾ? ಈಗ ಸನ್ ರೇಸ್ಗೆ ಎಕ್ಸ್ಪೋಸ್ ಆಗೋದ್ರಿಂದ ನಮ್ಗೆ ಬೆನಿಫಿಟ್ಸ್ ಇದೆ, ಪ್ರಾಬ್ಲಮ್ಸ್ ಇದೆ. ಯಾವ ತರಪ್ಪ ಅಂದ್ರೆ ಅರ್ಲಿ ಮಾರ್ನಿಂಗ್ ಸನ್ ರೇಸ್ ಬರುತ್ತಲ್ಲ, ಆಲ್ಮೋಸ್ಟ್ 6 to 8:30 ಅಪ್ ಟು 9 o'clock 9 AM ವರೆಗೂ ಬರುವಂತ ಸನ್ ರೇಸ್ ತುಂಬಾನೇ ಬೆನಿಫಿಟ್ ಇರುತ್ತೆ. ಅದರಲ್ಲಿ ಒಳ್ಳೆ ರೇಸ್ ಇರುತ್ತೆ, ರೇಡಿಯೇಷನ್ಸ್ ಇರುತ್ತೆ. ಏನಪ್ಪಾ ಅಂದ್ರೆ ಅದರಿಂದ ನಮ್ಮ ಬಾಡಿನಲ್ಲಿ ವಿಟಮಿನ್ D ಸಿಗುತ್ತೆ, ಅದರಿಂದ ಕ್ಯಾಲ್ಸಿಯಂ ಪ್ರೊಡಕ್ಷನ್ ಆಗುತ್ತೆ, ಬಾಡಿನಲ್ಲಿ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಬರೋದಿಲ್ಲ. ಸೂರ್ಯ ನಮಸ್ಕಾರ ಕೂಡ ನಮ್ಗೆ ಅಂದಿನ ಕಾಲದಿಂದನೂ ಹೇಳ್ಕೊಡ್ತಾ ಇದ್ದಿದ್ದು ಸೂರ್ಯ ನಮಸ್ಕಾರ ಆ ಟೈಮ್ನಲ್ಲಿ ಮಾಡ್ಬೇಕು. ಅದರಿಂದ ಹೆಲ್ದಿ ಬೆನಿಫಿಟ್, ಸ್ಕಿನ್ ಎಕ್ಸ್ಪೋಸ್ ಮಾಡೋದ್ರಿಂದ ತುಂಬಾನೇ ಬೆನಿಫಿಟ್ಸ್ ಇರುತ್ತೆ. ಅದೇ 9 o'clock ಆದ್ಮೇಲೆ ಅಂದ್ರೆ 9 AM to 3 PM ಇರುವಂತ ಸನ್ ರೇಸ್ ಅಲ್ಲಿ ತುಂಬಾ ಹಾರ್ಶ್ ರೇಸ್ ಇರುತ್ತೆ. ಲೈಕ್ ಆಲ್ಫಾ ರೇಸ್, ಬೀಟಾ ರೇಸ್ ಈ ತರ ಇರುತ್ತೆ. ಅದರಿಂದ ತುಂಬಾ ಹಾರ್ಮ್ಫುಲ್ ಎಫೆಕ್ಟ್ ಆಗುತ್ತೆ. ಮತ್ತೆ ನಾವು ಎಲ್ಲಿ ಯಾವ ಏರಿಯಾದಲ್ಲಿ ಎಕ್ಸ್ಪೋಸ್ ಆಗ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ನಾವು ಪೊಲ್ಯೂಷನ್ ಇರುವಂತ ಜಾಗಗಳಲ್ಲಿ ಹೊರಗಡೆ ಸನ್ನಲ್ಲಿ
ಹೋಗಿ ಕುತ್ಕೊಂಡಾಗ ಏನಾಗುತ್ತೆ, ಆಲ್ರೆಡಿ ಸ್ಕೈನಲ್ಲಿ ನಮಗೆ ಓಝೋನ್ ಲೇಯರ್ ಕಮ್ಮಿ ಆಗ್ಬಿಟ್ಟಿರುತ್ತೆ. ಓಝೋನ್ ಲೇಯರ್ ಅನ್ನೋದು ಒಂದು ಪ್ರೊಟೆಕ್ಟಿವ್ ಲೇಯರ್ ಅರ್ತ್ಗೆ. ಆ ಲೇಯರ್ ಕಮ್ಮಿ ಆಗಿದ್ದಾಗ ಏನಾಗುತ್ತೆ, ಸನ್ನಲ್ಲಿರುವಂತಹ ಹಾರ್ಶ್ ರೇಡಿಯೇಷನ್ಸ್ ನಮಗೆ ಫಿಲ್ಟರ್ ಇಲ್ದಿರ ಬರ್ತಾ ಇರುತ್ತೆ. ಅಂತ ಟೈಮಲ್ಲಿ ನಾವು ಸ್ಕಿನ್ ನ ಎಕ್ಸ್ಪೋಸ್ ಮಾಡೋದ್ರಿಂದ ನೆಗೆಟಿವ್ ಎಫೆಕ್ಟ್ಸ್ ಜಾಸ್ತಿ ಆಗುತ್ತೆ. ಲೈಕ್ ಮೆಲನಿನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಪಿಗ್ಮೆಂಟೇಷನ್ ಜಾಸ್ತಿ ಆಗುತ್ತೆ, ಡ್ರೈನೆಸ್, ಇಚ್ಚಿಂಗು, ಮತ್ತೆ ಅರ್ಲಿ ಏಜಿಂಗು, ರಿಂಕಲ್ಸ್ ಇವೆಲ್ಲ ಜಾಸ್ತಿ ಆಗುತ್ತೆ. ಖಂಡಿತವಾಗ್ಲೂ ಆ ಟೈಮ್ನಲ್ಲಿ ಎಕ್ಸ್ಪೋಸ್ ಆಗ್ಬಿಡಿ. ಅಕಸ್ಮಾತ್ ನೀವು ಹೊರಗಡೆ ಓಪನ್ ಏರಿಯಾದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದಾಗ ಸ್ಟ್ರಾಂಗ್ ಆಗಿರುವಂತ SPF 30 ಇಂದ 50 ಇರುವಂತ ಸನ್ಸ್ಕ್ರೀನ್ ನ ಅಪ್ಲೈ ಮಾಡ್ಕೊಂಡು ಹೋಗೋದ್ರಿಂದ ಸ್ವಲ್ಪ ಇದರಿಂದ ಆಗುವಂತ ಹಾರ್ಮ್ಫುಲ್ ಎಫೆಕ್ಟ್ಸ್ ನ ಕಡಿಮೆ ಮಾಡ್ಬೋದು. ಮತ್ತೆ ಇನ್ನೊಂದು ಮೆಥಡ್ ಇದೆ ಫಿಸಿಕಲ್ ಬ್ಯಾರಿಯರ್ ಅಂತ. ಏನಂದ್ರೆ ಒಂದು ದುಪ್ಪಟ ಅಥವಾ ಒಂದು ಕ್ಲಾತ್ ನ ನೀಟಾಗಿ ಫೇಸ್ ನ ಕವರ್ ಮಾಡ್ಕೊಂಡು ಸನ್ನಲ್ಲಿ ಹೋಗೋದ್ರಿಂದ ಅದರಿಂದ ಆಗುವಂತ ಹಾರ್ಮ್ಫುಲ್ ಎಫೆಕ್ಟ್ಸ್ ನ ಪ್ರಿವೆಂಟ್ ಮಾಡ್ಬೋದು. ಮತ್ತೆ ಇದು ಬಿಟ್ಟು ನೀವ್ ಹೇಳಿದ್ದು ಇದು ಫೈರ್ಗೆ ಎಕ್ಸ್ಪೋಸ್ ಆದ್ರೆ ಏನಾಗುತ್ತೆ ಅಂತ, ಖಂಡಿತವಾಗ್ಲೂ ಫೈರ್ ಏನ್ ಮಾಡುತ್ತೆ, ಗಾಳಿಯಲ್ಲಿರುವಂತ ಮಾಯಿಶ್ಚರ್ ನ ಫರ್ದರ್ ರೆಡ್ಯೂಸ್ ಮಾಡುತ್ತೆ. ಅದರಿಂದ ಚರ್ಮಕ್ಕೆ ಆಗೋ ವಿಂಟರ್ ಇಂದ ಆಗುವಂತ ಡ್ರೈನೆಸ್ ಫರ್ದರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನೀವು ಆದಷ್ಟು ಫೈರ್ ಇಂದ ದೂರ ಇರಿ. ಹ್ಯೂಮಿಡಿಫೈಯರ್ ಅಂತ ಒಂದು ಬರುತ್ತೆ, ಅದನ್ನ ಬೇಕಾದ್ರೆ ನೀವು ರೂಮ್ ನಲ್ಲಿ ಹಾಕೋಬಹುದು. ಪ್ಲಸ್ ರೂಮ್ ಅಲ್ಲಿ ವಾರ್ಮರ್ ನ ಯೂಸ್ ಮಾಡ್ಕೋಬಹುದು. ವಾರ್ಮರ್ ಯಾವ ಎಕ್ಸ್ಟೆಂಟ್ ಗೆ ಯೂಸ್ ಮಾಡ್ಬೇಕು ಅಂದ್ರೆ, ಅದು ರೂಮ್ ಒಂದು 28 to 30 ಡಿಗ್ರೀಸ್ ಟೆಂಪರೇಚರ್, 26 to 28 ಡಿಗ್ರಿ ಟೆಂಪರೇಚರ್ ಬಂದ್ರೆ ಸಾಕು. ಅದಕ್ಕೂ ಜಾಸ್ತಿ ಹೈ ಟೆಂಪರೇಚರ್ ಆದ್ರೆ ಸ್ಕಿನ್ ಅಲ್ಲಿ ಡ್ರೈನೆಸ್ ಮತ್ತೆ ರಿಂಕಲ್ಸ್ ಬೇಗ ಬರುವಂತದ್ದು, ಮತ್ತೆ ಇಚ್ಚಿಂಗು, ಇರಿಟೇಷನ್ ಇವೆಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಈಗ ಲೈಫ್ ಸ್ಟೈಲ್ ಏನಾದ್ರು ಚೇಂಜಸ್ ಮಾಡ್ಕೋಬೇಕಾಗುತ್ತೆ ಡಾಕ್ಟರ್ ರೂಪಶ್ರೀ? ಯಾಕಂದ್ರೆ ಈಗ ನೋಡಿ, ಸಮ್ಮರ್ ಸೀಸನ್ನು, ಮಳೆಗಾಲ ಮತ್ತೆ ಈ ಚಳಿಗಾಲ, ಈಗ ಕೆಲವು ಕಡೆ ಆಫೀಸ್ ಟೈಮು, ಸ್ಕೂಲ್ ಟೈಮ್ ಎಲ್ಲ ಚೇಂಜ್ ಮಾಡ್ಬಿಡ್ತಾರೆ. ಸಮ್ಮರ್ ಟೈಮಲ್ಲಿ ನಾವು ನೋಡಿದ್ವಿ. ಹಾಗೆ ಅರ್ಲಿಯಾಗಿ ಮಲ್ಕೊಳ್ಳೋದು ಅಥವಾ ಬೇಗ ಏಳೋದು ಅಥವಾ ಚಳಿಗಾಲದಲ್ಲಿ ಸ್ವಲ್ಪ ಲೇಟ್ ಆಗಿ ಹೇಳೋದು, ಆ ಥರದ್ದು ಏನಾದ್ರು ಚೇಂಜಸ್ ಬೇಕಾಗುತ್ತಾ? ಹೌದು, ಖಂಡಿತ. ಇವಾಗ ರಷ್ಯಾ ಅಂತ ಕಂಟ್ರೀಸ್ ಅಲ್ಲಿ -ಡಿಗ್ರೀಸ್ ಹೋಗುತ್ತೆ. ಅಂತ ಸಮಯದಲ್ಲಿ ಅವರು ಟೈಮ್ ಬಯೋಲಾಜಿಕಲ್ ಕ್ಲಾಕ್ ನೇ ಅವರು ಆಲ್ಟ್ರೇಷನ್ ಮಾಡ್ಕೊತಾರೆ. ಅಂದ್ರೆ ಎದ್ದೊಳೋ ಟೈಮು, ಮಲ್ಗೋ ಟೈಮು, ಅವರು ಆಲ್ಮೋಸ್ಟ್ ಆಕ್ಟಿವಿಟಿ ಅರೌಂಡ್ 4 to 6 hours ಮಾಡ್ತಾರೆ ಅಷ್ಟೇ. ರೆಸ್ಟ್ ಆಫ್ ದ ಟೈಮ್ ಅವ್ರ ಮನೆಯಲ್ಲೇ ಇದ್ದು ಬಿಡ್ತಾರೆ. ಬಟ್ ಇಂಡಿಯಾದಲ್ಲಿ ಅಷ್ಟು ಹಾರ್ಶ್ ಟೆಂಪರೇಚರ್ ಇಲ್ಲದೆ ಇರೋ ಕಾರಣ ನೀವು 1 hour ಬೇಗ ಎದ್ದು, ನಾನು ಹೇಳಿದ ಪ್ರಕಾರ ಲೈಕ್ 4 ಗಂಟೆಗೆ ಎದ್ದು ವಾಕಿಂಗ್ ಹೋಗೋದು, 5 ಗಂಟೆನಲ್ಲೇ ಎಕ್ಸರ್ಸೈಸ್ ಮಾಡ್ತೀವಿ ನಾವು ಇಲ್ಲೆಲ್ಲ ಹೋಗಿ, ಎಲ್ಲ ಖಂಡಿತ ಮಾಡಬೇಡಿ. ಯಾಕಪ್ಪ ಅಂತ ಅಂದ್ರೆ ನಮ್ಗೆ ಆ ಟೈಮ್ ನಲ್ಲಿ ಹಾರ್ಶ್ ವೆದರ್ ಇಂದ ಆಗುವಂತ ಸೈಡ್ ಎಫೆಕ್ಟ್ಸ್ ತುಂಬಾನೇ ಜಾಸ್ತಿ. ಪ್ಲಸ್ ನೀವು ಮನೆ ಒಳಗಡೆನೆ ಇದ್ದು, ಅಂದ್ರೆ ವಾರ್ಮ್ ನಮ್ಮದು ಬೇಸಿಕ್ ಫಂಡ ಏನಪ್ಪಾ ಅಂದ್ರೆ ಟೆಂಪರೇಚರ್ ವಾರ್ಮ್ ಆಗಿರ್ಬೇಕಷ್ಟೇ. ಲೈಕ್ ತುಂಬಾ ಹಾರ್ಶ್ ಕೋಲ್ಡ್ ಟೆಂಪರೇಚರ್ ಇದ್ದಾಗ ನೀವು ಹೊರಗಡೆ ಮಾಡುವಂತ ಫಿಸಿಕಲ್ ಆಕ್ಟಿವಿಟೀಸ್ನೆಲ್ಲ ನೀವು ಕಡಿಮೆ ಮಾಡ್ಬೇಕಾಗುತ್ತೆ. ಸೆಕೆಂಡ್, ನೀವು ಇನ್ನೊಂದು ಎದ್ದೊಳೋದು ಮಲ್ಗೋದು, ಹೌದು, ಲೈಕ್ ಸೂರ್ಯೋದಯ ಮತ್ತೆ ಸೂರ್ಯಾಸ್ತ ಯಾವ ತರ, ಈಗ ವಿಂಟರ್ ಅಲ್ಲಿ ಸ್ವಲ್ಪ ಸೂರ್ಯೋದಯ ಅರ್ಧ ಗಂಟೆ ಆಗ್ಬೋದು. ಅಂತ ಸಮಯದಲ್ಲಿ ನೀವು ಒಂದ್ ಸ್ವಲ್ಪ ಲೇಟ್ ಆಗಿ ಎದ್ಬಿಟ್ಟು ಒಂದ್ ಸ್ವಲ್ಪ ಬೇಗ ಮಲ್ಗೋದ್ರಿಂದ ನಿಮ್ಗೆ ಬೆನಿಫಿಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ ಚಳಿಗಾಲದಲ್ಲಿ ಏನಾದ್ರೂ ನಮ್ಗೆ ಆಕ್ಸಿಡೆಂಟ್ಸ್ ಆದಾಗ ಅಥವಾ ಏನೋ ಸಣ್ಣ ಗಾಯ ಆದ್ರೂ ಕೂಡ ಅದು ನೋವು ಮತ್ತೆ ಉರಿ ಜಾಸ್ತಿ ಇರುತ್ತೆ, ಮತ್ತೆ ಅದು ಕ್ಯೂರ್ ಆಗೋದು ಕೂಡ ಸ್ವಲ್ಪ ಡಿಲೇ ಆಗುತ್ತೆ ಟೈಮ್, ನಾವು ನೋಡೋದಾದ್ರೆ ಹೀಲಿಂಗ್ ಟೈಮ್. ಸೊ ಅಂತವ್ರು ಏನ್ ಮಾಡ್ಬೇಕು, ಏನ್ ಸಲಹೆ ಕೊಡ್ತೀರಾ ಈ ಗಾಯಗಳಾದಂತ ಸಂದರ್ಭದಲ್ಲಿ? ಗಾಯಗಳಾದಂಗೆ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ವಿಂಟರ್ ಅಲ್ಲಿ ಏನಾಗುತ್ತೆ, ವೇಸೋ ಕನ್ಸ್ಟ್ರಿಕ್ಷನ್ ಆಗುತ್ತೆ. ಅಂದ್ರೆ ಟೆಂಪರೇಚರ್ ರಿಲೇಟೆಡ್ ಟು ಬ್ಲಡ್ ವೆಸಲ್ಸ್ ಎಲ್ಲ ಚಿಕ್ಕದಾಗ ಆಗ್ತಾ ಹೋಗುತ್ತೆ, ಅದರಿಂದ ಸರ್ಕ್ಯುಲೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಾವು ಆಗಿರೋ ಗಾಯನ ವಾರ್ಮ್ ಆಗಿ ಇಟ್ಕೋಬೇಕಾಗುತ್ತೆ. ಮತ್ತೆ ಮಾಯಿಶ್ಚರ್ ಫ್ರೀ, ಅಂದ್ರೆ ವಾಟರ್, ನೀರು ಏನು ಬೀಳದೆ ಇರೋ ತರ ನೋಡ್ಕೋಬೇಕಾಗುತ್ತೆ. ಸಾಧಾರಣವಾಗಿ 1 ವಾರದಲ್ಲಿ ಹೀಲ್ ಆಗುವಂತ ಗಾಯ 2 ರಿಂದ 3 ವಾರ ಆಗುತ್ತೆ. ಅದು ನ್ಯಾಚುರಲ್ ಪ್ರಾಸೆಸ್ ತಗೊಳುತ್ತೆ ವಿಂಟರ್ ಅಲ್ಲಿ. ಬಟ್ ನಾವು ಇದು ಪ್ರಿವೆನ್ಷನ್ ಏನಪ್ಪಾ ಅಂದ್ರೆ ನೀರ್ ಬೀಳದೆ ಇರೋ ತರ ನೋಡ್ಕೋಬೇಕು, ಮತ್ತೆ ವಾರ್ಮ್ ಆಗಿ ಇಟ್ಕೋಬೇಕಾಗುತ್ತೆ. ಕೆಲವರು ಅತಿಯಾಗಿ ಮಾಡಕ್ ಹೋಗ್ತಾರೆ, ಅತಿರೇಕ ಅಂತಾರಲ್ಲ, ಹಂಗೆ ಅಂದ್ರೆ ಬಿಸಿನೀರು ಕುಡೀರಿ ಅಂತ ಡಾಕ್ಟರ್ ಹೇಳಿದಾರೆ ಅಂತ ತುಂಬಾ ಬಿಸಿ ನೀರು ಕುಡಿಯೋದು ಅಥವಾ ತುಂಬಾ ಬಿಸಿ ಇರುವಂತ ಅಡುಗೆನ ಸೇವನೆ ಮಾಡಕ್ ಹೋಗೋದು, ಅದರಿಂದ ಪ್ರಾಬ್ಲಮ್ ಆಮೇಲೆ ಜಾಸ್ತಿ ಆಗುತ್ತೆ, ಕಾಂಪ್ಲಿಕೇಶನ್. ಹಾಗಾಗಿ ಎಷ್ಟು ಬಿಸಿ ಇರಬೇಕು ನಾವು ಕುಡಿಯುವಂತ ನೀರು ಅಥವಾ ಸೇವಿಸುವಂತ ಆಹಾರ? ನಾವು ಕುಡಿಯುವಂತ ನೀರು ಲ್ಯೂಕ್ ವಾರ್ಮ್, ಅಂದ್ರೆ ಉಗುರು ಬೆಚ್ಚಗೆ ಇರೋಷ್ಟು ನೀರು ಕುಡಿದ್ರೆ ಸಾಕು ಅಂತ ಹೇಳ್ತೀವಿ. ಯಾಕಪ್ಪ ಅಂದ್ರೆ ತುಂಬಾ ಹಾಟ್ ವಾಟರ್ ತಗೊಂಡ್ರು ನಮ್ಮ ಗಟ್ಟಿನಲ್ಲಿ ಒಂದು ಫ್ಲೋರಾ ಇರುತ್ತೆ, ಆ ಮ್ಯೂಕೋಸ ಏನಾಗುತ್ತೆ ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ, ಅದಕ್ಕೆ ಡ್ಯಾಮೇಜಸ್ ಆಗ್ತಾ ಹೋಗುತ್ತೆ. ಸೊ ನಾವು ಕೆಮಿಕಲ್ ಇರಿಟೆಂಟ್ಸ್ ಅಥವಾ ಹಾಟ್ ಟೆಂಪರೇಚರ್, ತುಂಬಾ ಹಾಟ್ ಆಗಿರೋ ಕಾಫಿ, ಹಾಟ್ ಆಗಿರೋ ಟೀ, ಹಾಟ್ ಆಗಿರೋ ನೀರು, ಇದನ್ನೆಲ್ಲ ಅವಾಯ್ಡ್ ಮಾಡಿದಷ್ಟು ಆ ಗಟ್ ಮ್ಯೂಕೋಸ ನೀರ್ ಹೆಲ್ದಿ ಆಗಿರುತ್ತೆ. ಅಕಸ್ಮಾತ್ ಅದಕ್ಕೆ ಡ್ಯಾಮೇಜ್ ಆಯ್ತು ಅಂತ ಅಂದಾಗ್ಲೇ ನಮ್ಗೆ ಗ್ಯಾಸ್ಟ್ರೈಟಿಸ್, ಈಸೋಫೆಜೈಟಿಸ್ ಮತ್ತೆ ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಖಂಡಿತವಾಗ್ಲೂ ನಾವು ಸಮ್ಮರ್ ಅಲ್ಲಿ ಕೋಲ್ಡ್ ಆಗಿರುವಂತ ನೀರ್ ಕುಡಿಬೇಕಾಗುತ್ತೆ. ವಿಂಟರ್ ಅಲ್ಲಿ ಸ್ವಲ್ಪ ಲ್ಯೂಕ್ ವಾರ್ಮ್ ವಾಟರ್ ಕುಡಿದ್ರೆ ಸಾಕು. ತುಂಬಾ ಬಿಸಿ ಆಗಿರುವಂತದ್ದು ಕುಡಿಯೋದ್ರಿಂದ ನಮ್ಗೆ ಏನು ಬೆನಿಫಿಟ್ಸ್ ಇಲ್ಲ. ಮತ್ತೊಂದು ದೊಡ್ಡ ಸಮಸ್ಯೆ ಆಗೋದಂದ್ರೆ ಚಳಿಗಾಲ ಟೈಮಲ್ಲಿ ಕಾಲಿನ ಸಮಸ್ಯೆ. ಕಾಲು ಒಡೆದೋಗ್ಬಿಡುತ್ತೆ, ಅಂದ್ರೆ ಶೂಸ್ ಹಾಕೊಂಡ್ರೆ ಅದನ್ನ ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ತಾರೆ. ಈ ಕಾಲಿನ ಕೇರ್ ಹೆಂಗೆ ಡಾಕ್ಟರ್ ರೂಪಶ್ರೀ?
ಹೌದು, ಸೇಮ್ ಲೈಕ್ ಚರ್ಮ, ಲೈಕ್ ಕಾಲ್ನಲ್ಲಿರುವಂತ ಚರ್ಮ ವಿಂಟರ್ಗೆ ಬೇಗ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಬಿಕಾಸ್ ಅದು ಲ್ಯಾಂಡ್ಗೆ, ಸರ್ಫೇಸ್ಗೆ, ಫ್ಲೋರ್ ಸರ್ಫೇಸ್ಗೆ ಅದು ಟಚ್ ಆಗ್ತಾ ಇರುತ್ತೆ. ಅಲ್ಲಿ ಫ್ಲೋರ್ ಎಲ್ಲ ಕೋಲ್ಡ್ ಆಗಿರೋದ್ರಿಂದ ಸೊ ಆ ಕೋಲ್ಡ್ ಟೆಂಪರೇಚರ್ ನಮ್ಗೆ ಫೀಟ್ಗೆ ಟ್ರಾನ್ಸ್ಫರ್ ಆಗ್ಬಿಟ್ಟು ಫೀಟ್ ಅಲ್ಲಿರೋ ಬ್ಲಡ್ ವೆಸಲ್ಸ್ ಕೂಡ ಕನ್ಸ್ಟ್ರಿಕ್ಟ್ ಆಗಿ ಅಲ್ಲಿ ಸ್ಕಿನ್ ಎಲ್ಲ ಡ್ರೈನೆಸ್, ಇರಿಟೇಷನ್, ಚಿಪ್ಪಿಂಗು, ಮತ್ತೆ ಅದು ನೀವ್ ಹೇಳಿದ್ರಲ್ಲ ಸ್ಕೇಲಿ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಆದ್ರಿಂದ ಅಲ್ಲೂ ಸಹ ಸೇಮ್ ಹೀಗೇನೆ ನೀಟಾಗಿ ಫೀಟ್ ನ ವಾರ್ಮ್ ಆಗಿ ಇಟ್ಕೋಬೇಕು, ವಾಶ್ ಮಾಡ್ಬೇಕು, ಮತ್ತೆ ಆದಷ್ಟು ವಾರ್ಮ್ ಆಗಿ ಇಟ್ಕೊಳ್ಳೋದ್ರಿಂದ ಒಳ್ಳೇದು. ಕೋಲ್ಡ್ ಎನ್ವೈರನ್ಮೆಂಟ್ ಅಲ್ಲಿ ಎಕ್ಸ್ಪೋಸ್ ಆಗ್ಬೇಕಾದ್ರೆ ಸಾಕ್ಸ್ ಅಥವಾ ಏನಾದ್ರೂ ಒಂದು ಓವರ್ ಆಲ್ ವಾರ್ಮ್ ಆಗಿ ಇಟ್ಕೊಳ್ಳೋಕೆ ಬೇಕಾಗುವಂತ ನಮ್ಮ ಸೌಕರ್ಯಗಳನ್ನ ನಾವು ನೋಡ್ಕೊಂಡು, ಶೂನೇ ಹಾಕೋಬೇಕು ಅಂತೇನಿಲ್ಲ, ಸಾಕ್ಸ್ ಹಾಕೊಂಡ್ರು ಕೂಡ ನಮ್ಗೆ ಸ್ಕಿನ್ ಸರ್ಫೇಸು ಫ್ಲೋರ್ಗೆ ಟಚ್ ಆಗದೆ ಇರೋ ತರ ನೋಡ್ಕೋಬೇಕು. ಒಂದು ಸ್ಲಿಪ್ಪರ್ಸ್ ಏನಾರು ಹಾಕೊಂಡ್ರು ಸಾಕು. ಈಗ ಒಂದಿಷ್ಟು ಸಿಂಪ್ಟಮ್ಸ್ ಅಂತ ಬಂದೇ ಬರುತ್ತೆ. ತುಂಬ ಶೀತ ಅಥವಾ ನಾವು ಚಳಿಗೆ ಎಕ್ಸ್ಪೋಸ್ ಆದಾಗ, ಅಂದರೆ ಈಗ ಪದೇ ಪದೇ ಕೋಲ್ಡ್ ಆಗ್ತಿರುತ್ತಲ್ಲ, ಅವರಿಗಂತೂ ತುಂಬ ಸಮಸ್ಯೆಗಳಾಗ್ಬಿಡುತ್ತೆ. ನಾನು ಫಸ್ಟ್ಗೆ ನಿಮ್ಗೆ ಹೇಳಿದೆ ವಲ್ನರಬಲ್ ಗ್ರೂಪ್ ಅಂತಿರುತ್ತೆ, ಮಕ್ಕಳು ಮತ್ತೆ ವಯಸ್ಸಾದವರು. ಯಾವ ಸಿಂಪ್ಟಮ್ಸ್ ಬಂದಾಗ ಡಾಕ್ಟರ್ ಹತ್ರ ಹೋಗ್ಬೇಕು? ಅದೇ ಇವಾಗ ಜನರಲಿ ಕೋಲ್ಡ್ ವೆದರ್ ಅಲ್ಲಿ ಆಗುವಂತದ್ದು ರೈನೈಟಿಸ್, ಅಂದ್ರೆ ನೋಸ್ ಬ್ಲಾಕ್ ಆಗೋದು, ನೋಸ್ ಇಂದ ನೀರ್ ಸುರಿಯೋದು, ಗಂಟ್ಲು ಬ್ಲಾಕ್ ಆಗೋದು, ಈ ತರ ಆಗುವಂತ ಸಮಸ್ಯೆಗಳಿರುತ್ತೆ. ಮಕ್ಕಳಲ್ಲಿ ಕೆಮ್ಮು ಶುರು ಆಗುತ್ತೆ, ಆಸ್ತಮಾ ಕಾಯಿಲೆಗಳು ಬರುವಂತದ್ದು, ತುಂಬಾ ಸೆನ್ಸಿಟಿವ್ ಆಗಿರೋರ್ಗೆ ಈ ತರ ಎಲ್ಲ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನಾವು ಒಂದು ವರ್ಷ ನಮ್ಗೆ ಏನಾದ್ರು ಸಿವಿಯರ್ ಆಗಿ ಈ ತರ ಆಗಿತ್ತು ಅಂದ್ರೆ ಮುಂದಿನ ವರ್ಷಕ್ಕೆ ನಾವು ಪ್ರಿಪೇರ್ ಆಗ್ಬೇಕಾಗುತ್ತೆ. ಚಿಕ್ಕ ಮಕ್ಕಳಲ್ಲಿ ಈ ತರ ಏನಾರು ಅಲರ್ಜಿಕ್ ಕಂಡೀಷನ್ ಇತ್ತು ಅಂತಂದ್ರೆ ಆಂಟಿ ಅಲರ್ಜಿ ಡ್ರಗ್ಸ್ ಒಂದು 2 to 3 months ನ ಕೊಡಬಹುದು. ದೊಡ್ಡವರಲ್ಲಿ ಆಗ್ತಾ ಇದೆ ಅಂದ್ರೆ ಯಾವ ಕಾರಣಕ್ಕೆ ಅವ್ರಿಗೆ ಶೀತ ಆಗ್ತಾ ಇದೆ ಅನ್ನೋದನ್ನ ಕಂಡಿಡ್ಕೋಬೇಕು. ಜಸ್ಟ್ ಬೈ ವೆದರ್ ಕಂಡೀಷನ್ ಅಷ್ಟಕ್ಕೆ ಶೀತ ಆಗ್ತಾ ಇದೆಯಾ, ಅಥವಾ ಯಾವ್ದಾದ್ರು ಒಂದು ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್, ಅವ್ರ ಮನೇಲಿ ಇರುವಂತ ಡಸ್ಟ್, ಮೈಟ್ಸ್, ಪೋಲನ್ನು, ಯಾವ್ದಾದ್ರು ಗಿಡಕ್ಕೆ ಏನಾರು ಅಲರ್ಜಿ ಆಗ್ತಾ ಇದೆಯಾ ಅನ್ನೋದನ್ನ ಸಹ ನೋಡ್ಕೋಬೇಕಾಗತ್ತೆ. ಬರೀ ಎಕ್ಸ್ಕ್ಲೂಸಿವ್ಲಿ ವಿಂಟರ್ ಅಲ್ಲಿ ಮಾತ್ರ ಆಗ್ತಾ ಇದೆ ಅಂದಾಗ ಇದು ಸೇಮ್ ಆಸ್ ಯೂಶುವಲ್ ಹೇಳ್ದಂಗೆ ಅವರು ವಾರ್ಮ್ ಆಗಿ ಇಟ್ಕೋಬೇಕಾಗುತ್ತೆ. ಕೋಲ್ಡ್ ವೆದರ್ಗೆ ಎಕ್ಸ್ಪೋಸ್ ಆಗೋದ್ ಬೇಡ. ಮತ್ತೆ ಆಂಟಿ ಅಲರ್ಜಿ ಡ್ರಗ್ಸ್ ತಗೋಬೇಕಾಗುತ್ತೆ. ಆದಷ್ಟು ಲೈಕ್ ನ್ಯಾಚುರಲ್ ಆಗಿ ನಾವು ಪ್ರಿವೆಂಟ್ ಮಾಡ್ಕೋಬೇಕು ಅಂತ ಅಂದ್ರೆ ಈಗ ಶುಂಠಿ ಕಷಾಯ ತಗೊಳ್ಳೋದಿರ್ಬೋದು, ಅಥವಾ ಸ್ವಲ್ಪ ಸ್ಟೀಮ್ ಇನ್ಹಲೇಷನ್ ಇಂದ ಕೂಡ ಅದು ಡಿಕಂಜೆಷನ್ ಆಗುತ್ತೆ, ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ಅದರಿಂದ ಅವರು ಕಂಫರ್ಟಬಲ್ ಆಗಿ ಇರ್ಬೋದು. ಕೆಲವರು ಈ ಚಳಿ ಸವಾಸ ಸಾಗಪ್ಪ, ಮನೆಯಿಂದ ಹೊರಗಡೆ ಹೋಗೋದು ಕಷ್ಟ, ಮನೇಲೆ ಬೆಚ್ಚಗಿರೋಣ ಅಂತ ಅಂದ್ಕೊಂಡ್ರೆ, ಇನ್ನು ಕೆಲವರು ಇದು ಸರಿಯಾದ ಟೈಮ್ ನಮಗೆ ಟ್ರಿಪ್ ಮಾಡೋಕ್ಕೆ, ಅಂದರೆ ಈ ಮಂಜಿನ ವಾತಾವರಣ ಅಥವಾ ಹಿಮ ಬೀಳೋದು ಇವಾಗಲೇ ಆಗೋದು, ಇದನ್ನ ಈಗ ಬಿಟ್ರೆ ಮತ್ತೆ ನಮಗೆ ಚಾನ್ಸ್ ಸಿಗಲ್ಲ ಅಂತಾರೆ. ಸೊ ಈ ಟೈಮ್ನಲ್ಲಿ ಟ್ರಿಪ್ ಮಾಡೋದು ಸರಿನಾ ತಪ್ಪಾ? ಇಲ್ಲ, ಟ್ರಿಪ್ ಮಾಡೋದು ತುಂಬಾ ಎಕ್ಸೈಟಿಂಗ್ ಆಗಿರುತ್ತೆ, ಎನ್ವೈರನ್ಮೆಂಟ್ ಚಿಲ್ಲಿಂಗ್ ಆಗಿರುತ್ತೆ, ನೀವು ಸಖತ್ ಮಜಾ ಮಾಡೋ ತರಾನು ಕೂಡ ಇರುತ್ತೆ. ಖಂಡಿತವಾಗ್ಲೂ ಅದರಲ್ಲಿ ಸ್ಟಾಪ್ ಮಾಡುವಂತ ಸಮಸ್ಯೆ ಏನೂ ಇಲ್ಲ, ಅಂತ ಕ್ರಿಟಿಕಲ್ ಇಲ್ನೆಸ್ ಆಗುವಂತ ಚಾನ್ಸಸ್ ಇಲ್ಲ. ಬಟ್ ಖಂಡಿತವಾಗ್ಲೂ ತುಂಬಾ ವಯಸ್ಸಾಗಿರುವಂತವ್ರು, ಆಲ್ರೆಡಿ ಅವ್ರಿಗೆ ಡಯಾಬಿಟೀಸು, ಹೈಪರ್ ಟೆನ್ಷನ್ ಅಂದ್ರೆ ಹೈ ಬಿ ಪಿ ಇರುವಂತವ್ರು ಖಂಡಿತವಾಗ್ಲೂ ಈ ಅಡ್ವೆಂಚರ್ ನ ಮಾಡಕ್ ಹೋಗ್ಬೇಡಿ. ಚಿಕ್ಕ ಮಕ್ಳು ಇರುವಂತವ್ರು, ಅವ್ರು ನಾನು ಹೇಳಿದ ಪ್ರಕಾರ ಆಂಟಿ ಅಲರ್ಜಿ ಡ್ರಗ್ಸ್ ಕೊಡ್ಬೋದು. ಮತ್ತೆ ಅವ್ರು ಎಂತ ಶೀತದ ವಾತಾವರಣನ ಎಷ್ಟು ಮಟ್ಟಿಗೆ ಅವರು ಟಾಲರೇಟ್ ಮಾಡ್ಕೋತಾರೆ ಅನ್ನೋದ್ರ ಮೇಲೆ ಟ್ರಿಪ್ ನ ಪ್ಲಾನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಎಂಜಾಯ್ ಮಾಡ್ಬೋದು, ಮತ್ತೆ ಟ್ರಿಪ್ನು ಪ್ಲೇಷರಬಲ್ ಆಗಿರುತ್ತೆ. ಫೈನ್. ಸಾಕಷ್ಟು ಟಿಪ್ಸನ್ನು ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದಾರೆ ಡಾಕ್ಟರ್ ರೂಪಶ್ರೀ. ಆ್ಯಂಡ್ ನಾನು ಫಸ್ಟ್ಗೆ ಹೇಳಿದೆ ನೀವು ಮಾಡೆಲ್ ಕೂಡ, ಹಾಗಾಗಿ ನಿಮ್ಮ ಪರ್ಸನಲ್ ಸ್ಕಿನ್ ಕೇರ್ ಎಲ್ಲ ಹೇಗೆ ಮಾಡ್ಕೋತೀರಾ ಚಳಿಗಾಲ ಟೈಮ್ನಲ್ಲಿ? ನಾನು ಖಂಡಿತವಾಗ್ಲೂ ಫಸ್ಟ್ ಅಂಡ್ ಫೋರ್ಮೋಸ್ಟ್ ನಾನು ತುಂಬಾನೇ ಇಂಪಾರ್ಟೆನ್ಸ್ ಕೊಡುವಂತದ್ದು ಹೈಡ್ರೇಷನ್. ನಾನು 4 to 5 liters ಆಫ್ ವಾಟರ್ ಕುಡಿತೀನಿ ಪ್ರತಿದಿನ. ಅದರಿಂದ ನಂದು ಮೋಸ್ಟ್ ಆಫ್ ದ ಸ್ಕಿನ್ ಕೇರ್ ರುಟೀನ್ ಇಸ್ ಡನ್. ಆಮೇಲೆ ಮುಖ ನಾನು ತುಂಬಾ ಬಾಡಿ ವಾಶ್ ಫೇಸ್ ವಾಶ್ ಇರುತ್ತಲ್ಲ, ತುಂಬಾ ಸಟಲ್ ಆಗಿರುವಂತ ಫೇಸ್ ವಾಶ್ ಅಲ್ಲಿ ಮುಖ ತೊಳೆದು ಇಮಿಡಿಯೇಟ್ ಆಗಿ ಮಾಯಶ್ಚರೈಸರ್ ಹಾಕೋತೀನಿ. ತುಂಬಾ ಸಿಂಪಲ್ ಆಗಿರೋ ಸ್ವಲ್ಪ ಹೈ ಎಂಡ್ ಮೇಕಪ್ ಪ್ರಾಡಕ್ಟ್ಸ್ ಲೈಕ್ ಮ್ಯಾಕ್, ಎಸ್ಟಿ ಲಾಡರ್ ಆ ತರ ಒಂದು ಸಿಂಪಲ್ ಫೌಂಡೇಶನ್ ಹಾಕೊಂಡು, ಒಂದು ಒಳ್ಳೆ ಲಿಪ್ಸ್ಟಿಕ್ ಹಾಕೊಂಡು, ವ್ಯಾಸ್ಲಿನ್ ಆ ತರ ಮಾಯಶ್ಚರೈಸರ್ಸ್ ನ ಯೂಸ್ ಮಾಡೋದ್ರಿಂದ ನನ್ಗೆ ಅನ್ಸೋ ಪ್ರಕಾರ ಇರೋದ್ರಲ್ಲಿ ಚರ್ಮನ ಮೇಂಟೈನ್ ಮಾಡ್ಕೊಂಡಿದೀನಿ. ಮತ್ತೆ ನಾನು ಮೆಚೂರ್ಡ್ ಸ್ಕಿನ್ ಆಗಿದ್ರು ಸಹ ಸ್ಕಿನ್ ಅಲ್ಲಿ ರಿಂಕಲ್ಸ್ ಅಥವಾ ಇದು ಏಜಿಂಗ್ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ. ಯಾಕಪ್ಪ ಅಂದ್ರೆ ನಾನು ಓವರ್ ಆಲ್ ನನ್ನ ಇಷ್ಟು ಏಜಸ್ ಅಲ್ಲಿ ನಾನು ಜಾಸ್ತಿ ಸನ್ಗೆ ಎಕ್ಸ್ಪೋಸ್ ಆಗಿಲ್ಲ. ದಟ್ ಈಸ್ ಒನ್ ಆಫ್ ಮೈ ಸೀಕ್ರೆಟ್ಸ್. ಅಂಡ್ ಸೆಕೆಂಡ್, ನಾನು ಫಿಸಿಕಲ್ ಬ್ಯಾರಿಯರ್ ಮೆಥಡ್ ಅಂದ್ರೆ ದುಪ್ಪಟ್ಟಾನ ಕವರ್ ಮಾಡ್ಕೊಂಡು ಹೊರಗಡೆ ಬಿಸಿಲಲ್ಲಿ ಹೋಗ್ಬೇಕಾದ್ರೆ ದುಪ್ಪಟ್ಟಾನ ಕವರ್ ಮಾಡ್ಕೋತೀನಿ, ಮತ್ತೆ ಒಳ್ಳೆ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀನಿ. ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ರೂಪಶ್ರೀ, ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಆ್ಯಂಡ್ ಯೂಸ್ಫುಲ್ ಟಿಪ್ಸ್ನ ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ಸ್ ಯು ಒನ್ಸ್ ಅಗೇನ್.